ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 585ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸೀತೆಗೆ ಮನವರಿಕೆ ಮಾಡಿಕೊಡುವುದಕ್ಕಾಗಿ ರಾಮನ ಬಗ್ಗೆ ಹನುಮ ಹೇಳ್ತಿರ್ತಾನೆ. ರಾಮನಲ್ಲಿಯ ವಿದ್ಯೆಗಳ ಬಗ್ಗೆ, ಪಾಂಡಿತ್ಯದ ಬಗ್ಗೆ ಹೇಳ್ತಾ ಅದನ್ನೇ ಮುಂದುವರಿಸ್ತಾರೆ. ರಾಮ ಹೆಂಗದ ಯಾರಂದರೆ ಚತುರ್ನಾದ ಅಂದರೆ ಸ್ವರಗಳ ಪರಿಣಿತ. ಏನು ಸ್ವರಗಳಿವೆ ಆ ಎಲ್ಲ ಸ್ವರಗಳ ಪರಿಣಿತ ರಾಮ ಚತುರ್ನಾದ. ಚತುರ್ಲೇಖ, ಎಷ್ಟು ನಮೂನಿ ಬರಹಗಳಿವೆ ಆ ಬರಹಗಳ ಪರಿಣಿತ ರಾಮ. ಚತುರ್ಕಿಷ್ಕು ಅಂದರೆ ಅಂಕು ಡೊಂಕುಗಳನ್ನು ಬಲ್ಲವ. ಎಷ್ಟೊಂದು ಅಂಕು ಡೊಂಕುಗಳದಾವಲ್ಲ ಜಗತ್ತಿನಾಗ, ಅವು ಎಲ್ಲನೂ ಬಲ್ಲವ. ಒಳ್ಳೆಯದನ್ನು ಬಲ್ಲವ, ಕೆಟ್ಟದನ್ನು ಬಲ್ಲವ, ಸರಳ ಇದ್ದದ್ದನ್ನು ಬಲ್ಲವ, ಅಂಕು ಡೊಂಕು ಇದ್ದದ್ದನ್ನು ಬಲ್ಲವ. ಸಮಾನತೆಗಳ ಚತುರನು. ಎಲ್ಲ ಸಮಾನತೆಗಳು, ನಾವು ಶರೀರದ ಸಮಾನತೆಗಳು, ಜ್ಞಾನದ ಸಮಾನತೆಗಳು, ಪರಾಕ್ರಮದ ಸಮಾನತೆಗಳು, ಸ್ವಾತಂತ್ರ್ಯದ ಸಮಾನತೆಗಳು. ಇತ್ತೀಚೆಗೆ ನಾವು ಏನು ಮಾಡ್ತೇವೆ ಅಂದರೆ ಈಕ್ವಾಲಿಟಿ, ಫ್ರೆಟರ್ನಿಟಿ ಹೇಳ್ತೇವೆ ನಾವು. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ರಾಮಾಯಣದಲ್ಲಿ ಇದ್ರ ಬಗ್ಗೆ ಎಲ್ಲ ವಿಶ್ಲೇಷಣೆ ಇದೆ, ಸಾಕಷ್ಟು ಇದೆ. ಇವು ಮಾನವೀಯ ಮೌಲ್ಯಗಳು ಅಂದಿನೋ ಅದನ್ನೇ ಅವರು ಸಾರುತ್ತಾ ಬಂದಾರ. ಮನುಷ್ಯನಿಗೆ ಸ್ವಾತಂತ್ರ್ಯ ಇರಬೇಕು. ಯಾವ್ಯಾವ ಸ್ವಾತಂತ್ರ್ಯ ಇರಬೇಕು? ಸ್ವಾತಂತ್ರ್ಯದ ಸ್ವೇಚ್ಛಾಚಾರ ಇರಬಾರದು. ಅದರ ಮೇಲೆ ಕೆಲವು ಅಂಕುಶಗಳನ್ನು ಇರಬೇಕು. ಸಮಾನತೆ, ವಿದ್ಯೆಯಲ್ಲಿ ಸಮಾನತೆ, ಬುದ್ಧಿಯಲ್ಲಿ ಸಮಾನತೆ, ಅವಕಾಶಗಳಲ್ಲಿ ಸಮಾನತೆ, ಈಕ್ವಲ್ ಅಪರ್ಚುನಿಟೀಸ್, ಈಕ್ವಲ್ ರೈಟ್ಸ್, ಇವುಗಳ ಬಗ್ಗೆ ಅಲ್ಲಿಯೂ ಇತ್ತದು. ಚತುರ್ಸಮ ಅಂದರೆ ಸಮಾನತೆಗಳ ಚತುರನಾಗಿದ್ದ. 14 ಸಮದ್ವಂದ್ವಗಳನ್ನು ಬಲ್ಲವ ಅಂದರೆ 14 ಸ್ಪರ್ಧೆಗಳ ನಿಪುಣ. ಆವಾಗಿನೂ ಫೇಮಸ್ 14 ಸ್ಪರ್ಧೆಗಳು. ಅದು ನಿಮ್ಮ ಜುಗಲ್ಬಂದಿ ಅಂತೆಲ್ಲ ಜ್ಞಾನದ ಬಗ್ಗೆ ಇರ್ಬೋದು, ಮತ್ತು ಬ್ರಹ್ಮಾಂಡದ ಅಂದರೆ ನಿಮ್ಮ ಬ್ರಹ್ಮಜ್ಞಾನದ ಬಗ್ಗೆ ಇರ್ಬೋದು, ಕವಿತೆ ಬಗ್ಗೆ ಇರ್ಬೋದು, ಸ್ವರ ತಾಳಗಳ ಬಗ್ಗೆ ಇರ್ಬೋದು, ಅಥವಾ ಬಾಣ ಅಸ್ತ್ರಗಳನ್ನು ಬಳಸುವುದರ ಬಗ್ಗೆ ಇರ್ಬೋದು, ಅಥವಾ ಮುಷ್ಟಿಯುದ್ಧ, ಕುಸ್ತಿ, 108 ಅದಾವಲ್ಲ ಎಲ್ಲನೂ 14 ಸ್ಪರ್ಧೆಗಳಂತ ಕೇಳ್ತಾರೆ. ಆ ಎಲ್ಲ 14 ಸ್ಪರ್ಧೆಗಳನ್ನು ರಾಮ ನಿಪುಣತೆಯನ್ನು ಹೊಂದಿರ್ತಾನೆ. ಚತುರ್ದ್ರಷ್ಟ ಅಂದರೆ ವಿವೇಕ, ಬುದ್ಧಿವಂತ ಮನುಷ್ಯ. ಚತುರ್ಗತಿ, ಉಪಾಯವಲ್ಲವ, 4 ಉಪಾಯವನ್ನು ಬಲ್ಲವ. ಚತುರ್ಗತಿ ಅಂತ ಕರೀತಾರೆ ಅದಕ್ಕೆ. ಹೇಗೆ ಮಾತುಕತೆ ಮಾಡಬೇಕು, ಹೇಗೆ ಮನಸ್ಸೊಲಿಸಬೇಕು, ಯಾವಕ್ಕೂ ಒಳಗೆ ಬರಲಿಲ್ಲ ಅಂದರೆ ಯಾವ ರೀತಿ ದಂಡಿಸಬೇಕು, ಇವುಗಳೆಲ್ಲನೂ ಈ ಉಪಾಯಗಳನ್ನು ಬಲ್ಲಂತಹ ರಾಮ. 3 ಕಾರಣಗಳು, 3 ಕಾರಣಗಳನ್ನು ಚೆನ್ನಾಗಿ ಬಲ್ಲವ. 3 ಕಾರಣಗಳು ಯಾವಂದರೆ ಖ್ಯಾತಿ, ಮಹಿಮೆ, ವೈಭವ. ಇವುಗಳನ್ನು ಚತುರ್ಗತಿ ರಾಮ ಇವುಗಳನ್ನು ಬಲ್ಲವ. ದಶಚಂದ್ರ, 10 ಚಂದ್ರಕ್ಕೆ ಸಮಾನ. ದಶಬೃಹತ್, 10 ಬೃಹತ್, ವಿಶ್ವದಲ್ಲಿ 10 ಬೃಹತ್ಗಳಿಗೆ ಸಮಾನ. ತ್ರಿವಿ ವ್ಯಾಪಕ, ಪರಿಶುದ್ಧನು. ಆರೋನ್ನತಿ, ನವತೃಪ್ತಿ. ತ್ರಿಭಿ ವ್ಯಾಪಕ ರಾಘವ, ಸಮಾನುಗ್ರಹಗಿ, ಸತ್ಯ ಧರ್ಮ ಪಾಲಕ, ದೇಶ ಕಾಲಬಲ್ಲ ರಾಮ, ಪ್ರಿಯ ಸರ್ವಲೋಕ. ಎಲ್ಲ ಲೋಕಕ್ಕೂ ಎಲ್ಲ ಜ್ಞಾನವನ್ನು ಬಲ್ಲವ, ಎಲ್ಲ ಸ್ಪರ್ಧೆಗಳಲ್ಲಿ ನಿಪುಣತೆಯನ್ನು ಹೊಂದಿದವ. ಅಂಥವನಿಗೆ ಈ 3 ಲೋಕಗಳಲ್ಲಿ ಪ್ರೀತಿಸುತ್ತಿದ್ದರು, ಗೌರವ ಕೊಡುತ್ತಿದ್ದರು. ಗುಣ ನಡತೆ ನೋಡದಲ್ಲಿ ರಾಮನಿಗೆ ಸಮ ಮಲ ಸಹೋದರ ಆಯಯ ಲಕ್ಷ್ಮಣ. ಗುಣ ನಡತೆಯಲ್ಲಿ ರಾಮನಿಗೆ ಸಮ ಯಾರಪ್ಪ ಅಂದ್ರೆ ಅವನ ತಮ್ಮ, ಮಲ ಸಹೋದರ ತಮ್ಮ ಯಾರು? ಲಕ್ಷ್ಮಣ. ಲಕ್ಷ್ಮಣ ಕೂಡ ಆಜೇಯ.
ಅವನನ್ನು ಕೂಡ ಯಾರು ಸೋಲಿಸಲಿಕ್ಕೆ ಆಗುವುದಿಲ್ಲ. ಅವ ಮಾತ್ರ ರಾಮನಿಗೆ ವಿದ್ಯೆಯಲ್ಲಿ ಜ್ಞಾನದಲ್ಲಿ ಸಮ ಇರ್ತಾನೆ. ಉಭಯರು ನರವ್ಯಾಘ್ರ ಹುಡುಕುತ್ತಾ ನಿನ್ನ ಎಲ್ಲ ಭೂ ದಿಶೆಗಳಲ್ಲಿ ಬಂದರು ನಮ್ಮಲ್ಲಿ. ಇವರಿಬ್ಬರು ಹೇಗಪ್ಪ ಅಂದ್ರೆ ನರವ್ಯಾಘ್ರರು ಅವರು ನಿನ್ನನ್ನು ಹುಡುಕುತ್ತಾ ನಿನ್ನೇನ ಅಪಹರಿಸಿಕೊಂಡು ರಾವಣ ಹೋದ ನಂತರ ನಿನ್ನನ್ನು ಎಲ್ಲ ದಿಕ್ಕುಗಳಲ್ಲಿ ಹುಡುಕುತ್ತಾ ನಮ್ಮ ಬಳಿ ಬಂದರು ಅಂತ ಹೇಳ್ತಾನೆ. ಬಂದರು ನಮ್ಮಲ್ಲಿ. ರಾಜ್ಯ ಪತ್ನಿ ಕಳ್ಕೊಂಡ ಅಣ್ಣನಿಂದ ಗಡೀಪಾರಾದ ಅಸಹಾಯಕ ಸುಗ್ರೀವನು ಕುಳಿತಿದ್ದ ಋಷ್ಯಮುಖ ಶಿಖರದ ಮೇಲೆ. ಅದೇ ಅವರೇನು ಹುಡುಕೋ ಅಂತ ನಮ್ಮ ಕಡೆ ಹೊರಗತ್ತಿದ್ರು. ಅದೇ ವೇಳೆಯಲ್ಲಿ ತನ್ನ ಮಡದಿ ತನ್ನ ರಾಜ್ಯವನ್ನು ಕಳ್ಕೊಂಡು ಗಡೀಪಾರಾಗಿ ಅಣ್ಣನಿಂದ ಗಡೀಪಾರಾಗಿ ಋಷ್ಯಮುಖ ಪರ್ವತ, ಅದು ಒಂದು ಅಂದರೆ ಒಂದು ಬ್ಯಾಂಡ್ ಏರಿಯಾ ಇರ್ತದೆ. ಯಾರಿಗೆ? ವಾಲಿಗೊಂದು ಶಾಪ್ ಇರ್ತದೆ ಮಾತಂಗ ಮುನಿಯ. ಅದಕ್ಕೆ ಅಲ್ಲಿ ಅವ್ನು ಬರ್ದಾಗಿರ್ತದಲ್ಲ, ಅದೊಂದು ಅವನಿಗೆ ಸೇಫ್ ಜಾಗ ಆಗಿರ್ತದೆ. ಅಲ್ಲೇ ಇರ್ತಾನೆ ಅವನು. ಅಲ್ಲಿ ಅವನು ತನ್ನ ಹೆಂಡತಿ ಮತ್ತು ತನ್ನ ರಾಜ್ಯ ಕಳ್ಕೊಂಡು ದುಃಖದಲ್ಲಿ ಕೂತಂಥ ಸುಗ್ರೀವನ ಯಾವುದು ಋಷ್ಯಮುಖ ಪರ್ವತದಲ್ಲಿ ಕೂತಂಥ ಸುಗ್ರೀವನ ಬಳಿ ಬಂದರು. ವಚನನಿಷ್ಠ ವಾನರ ನಾಯಕ ಸುಗ್ರೀವನ ಬಗ್ಗೆ ಹೇಳ್ತಾನೆ. ಸುಗ್ರೀವ ಕೂಡ ರಾಮನಂಗೆ ವಚನನಿಷ್ಠ, ಒಳ್ಳೆಯ ನಾಯಕ. ಸೇವಾರ್ಥವನ ಬಳಿ ಇದ್ದೆವು ನಾವು ಯಾಕಿದ್ದೀವಪ್ಪ ಅಂದ್ರೆ ಅವನೇನು ಅವ್ರ ಅನ್ನ ಹೊರಗೆ ಹಾಕಿದಲ್ಲ, ಅವ್ನು 4 ಮಂದಿ ನಾವು ಅವನಿಗೆ ನಂಬಿಗಸ್ತ ನಾವು ಸ್ನೇಹಿತರು. ಅದಕ್ಕೆ ನಾವು ಅವನ ಸೇವೆಗಾಗಿ, ಸೇವಾರ್ಥ ಸುಗ್ರೀವನ ಸೇವೆಗಾಗಿ ನಾವು ಅವನ ಬಳಿ ಇದ್ದೇವೆ. ವನವಾಸಿ ವೇಷದ ಧನುರ್ಧಾರಿ ರಾಮ ಲಕ್ಷ್ಮಣರು ಬಂದರು ಋಷ್ಯಮುಖ ಪರ್ವತ ಬಳಿ. ರಾಮ ಲಕ್ಷ್ಮಣ ವನವಾಸಿ ಉಡುಪುಗಳನ್ನು ಹಾಕಿದ್ರು. ಅವರು ನಾವು ಕೂತಂಥ ಋಷ್ಯಮುಖ ಪರ್ವತದ ಬಳಿ ಬಂದರು. ಕಂಡು ನರಶ್ರೇಷ್ಠ ರಾಮ ಲಕ್ಷ್ಮಣರನ್ನು ವಾನರ ಶ್ರೇಷ್ಠ ಸುಗ್ರೀವ ನೆಗೆದ ಋಷ್ಯಮುಖ ಪರ್ವತ ಶಿಖರದಿ. ಮೊದಲು ಸುಗ್ರೀವನಲ್ಲಿ ಭಯ ಬರ್ತದೆ. ಇವರಿಬ್ಬರನ್ನು ನೋಡ್ಕೊಳ್ತಾನೆ. ಮತ್ತು ಇಬ್ಬರು ನೋಡಬೇಕಾದ್ರೆ ವನವಾಸಿಗಳ ವೇಷ ಹಾಕ್ಯಾರ, ಸನ್ಯಾಸಿ ವೇಷದ. ಆದರೆ ಅವ್ರ ಕೈಯಾಗ ಏನಿದೆ ಅಂದ್ರೆ ಅಸ್ತ್ರಗಳಿವೆ, ಬಿಲ್ಲುಬಾಣ ಇದೆ, ಅಸ್ತ್ರಧಾರಿಗಳು. ಯಾಕೆ ಇವನನ್ನು ನಮ್ಮ ಅಣ್ಣ ವಾಲಿನನ್ನು ಕೊಲ್ಲ ಕಳಿಸಿರಬಾರ್ದು ಅಂತ ಹೆದರ್ಕೊಂಡು ಏನು ಮಾಡ್ತಾನೆ, ಋಷ್ಯಮುಖ ಪರ್ವತದಿಂದ ಕೆಳಗಿಗ್ತಾನೆ. ತಿಳಿಯಲು ಉಭಯ ಸಹೋದರ ಸಮಾಚಾರ ಕಳಿಸಿದ ಸುಗ್ರೀವ ಎನ್ನ ಬಳಿ ಅವರ. ಅದವರು ಯಾರಪ್ಪ ಅಂತ ತಿಳ್ಕೊಳ್ಳೋ ಸಲುವಾಗಿ ಸುಗ್ರೀವ ಏನು ಮಾಡಿದ, ನನ್ನನ್ನು ಕಳಿಸಿಬಿಟ್ಟ. ಅವ್ರು ಯಾರು ತಿಳ್ಕೊಂಡು ಬಾ ಅಂಥೇಳಿ ನಾನು ಸುಗ್ರೀವನ ಆಜ್ಞೆಯಂತೆ ರಾಮ ಲಕ್ಷ್ಮಣರ ಬಳಿ ಅವ್ರು ಯಾರಂತ ತಿಳ್ಕೊಳ್ಳಿಕ್ಕೆ ಹೋದೆ ಅಂತ ಸೀತೆಗೆ ಯಾರು ಹನುಮಾನ ಹೇಳ್ತಾನೆ. ಮುಂದುವರೆದು ರೂಪ ಸಂಪನ್ನ ನರವ್ಯಾಘ್ರ ಸಹೋದರ ಬಳಿ. ನೋಡಾಕ ರೂಪ ಸಂಪನ್ನ ಮತ್ತು ನರವ್ಯಾಘ್ರರವರು ಅವರ ಬಳಿ ಹೋದೇನೋ ಸುಗ್ರೀವನ ಆಜ್ಞೆ ಪಾಲಿಸಿ ಕರುಣಾಮಯಿ ನರಶ್ರೇಷ್ಠ ರಾಮ ಲಕ್ಷ್ಮಣರ ಕೈ ಮುಗಿದು ಬಂದ ವಿಷಯ ತಿಳಿಸಿ ಭುಜದ ಮೇಲೆ ಕೂಡಿಸಿ ತಂದೆ ಸುಗ್ರೀವನ ಬಳಿ. ಹೋದ ತಕ್ಷಣ 2 ಕೈ ಮುಗಿದು ಅವರ ಮುಂದೆ ನಮ್ರತೆಯಿಂದ ನನ್ನ ಪರಿಚಯ ಮಾಡಿಕೊಂಡು ಅವರನ್ನು ತಮ್ಮ ಪರಿಚಯ ಹೇಳಿದರು. ಬಂದ ವಿಷಯ ತಿಳಿಸಿದೆ. ಅವರು ಒಪ್ಪಿಕೊಂಡಾಗ, ಸುಗ್ರೀವನ ಬಳಿ ಹೋಗಲಿಕ್ಕೆ ಒಪ್ಪಿಕೊಂಡಾಗ ನಾನು ಅವರಿಬ್ಬರನ್ನು ನನ್ನ ಭುಜದ ಮೇಲೆ ಕೂಡಿಸಿಕೊಂಡು ಸುಗ್ರೀವನ ಬಳಿ ಕರ್ಕೊಂಡ ಹೋದೆ. ತಿಳಿಸಿದೆ ರಾಮ ಲಕ್ಷ್ಮಣರ ವಿಷಯ ಸುಗ್ರೀವನಿಗೆ. ಮಾಡಿಕೊಂಡರು ಸಂವಾದ ನಡೆಸಿ ಸ್ನೇಹ ಒಪ್ಪಂದ. ರಾಮ ಲಕ್ಷ್ಮಣರ ಬಗ್ಗೆ ನಾನು ಅವರು ಸಂವಾದದ ಮೂಲಕ ತಿಳ್ಕೊಂಡಿದ್ದೆ. ನಾನು ಅವರಿಗೆ ಎಲ್ಲ ಹೇಳಿದ್ದೆ. ಮುಂದೆ ಅದನ್ನೇ ನಾನು ಸುಗ್ರೀವನಿಗೆ ಹೇಳಿದೆ. ಸುಗ್ರೀವ ಕೂಡ ಒಪ್ಕೊಂಡು ಸ್ನೇಹ ಒಪ್ಪಂದವನ್ನು ಮಾಡಿಕೊಂಡ್ರು. ಸ್ನೇಹ ಒಪ್ಪಂದ ಏನಪ್ಪ ಅಂದ್ರೆ, ಸ್ನೇಹ ಅಂದ್ರೇನು, ಸುಖ ದುಃಖಗಳನ್ನು ಹಂಚಿಕೊಳ್ಳೋದು. ಅದನ್ನೇ ಮುಂದುವರಿತಾಳೆ. ಹಂಚಿಕೊಂಡರು ಸುಖ ದುಃಖಗಳ ಪರಸ್ಪರರಲ್ಲಿ ಬೆಳೆಯಿತು ವಿಶ್ವಾಸ ಬಾಂಧವ್ಯ ಪರಸ್ಪರರಲ್ಲಿ. ನಿನ್ನ ವೈರಿ ನನ್ನ ವೈರಿ, ನನ್ನ ಸ್ನೇಹಿತ ನಿಮ್ಮ ಸ್ನೇಹಿತ, ನಿನಗೆ ಬಂದ ಗಂಡಾಂತರ ನನಗೆ ಬಂದಂಗ. ಇವತ್ತಾಣು ಸೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳಾಗ್ತಿರ್ತಾವೆ. ಭಾರತದ ಮತ್ತು ರಷ್ಯಾದ ಒಪ್ಪಂದ ಹಾಗೇ ಇದೆ. ಅಮೇರಿಕಾ ಮಾತ್ರ ಇಂಥ ಒಪ್ಪಂದಕ್ಕೆ ಯಾವಾಗಲೂ ಅರ್ಹರಲ್ಲ, ವಿಶ್ವಾಸಿಕ ಅಲ್ಲ. ಈಗ ಹುಟ್ಟಿದವ್ರಿಗೆ ಇತ್ತೀಚೆಗೇನು 70-80 ದಶಕದಾಗ ಏನು ಹುಟ್ಟ್ಯಾರಲ್ಲ, ಇವರಿಗೆ ಅರ್ಥ ಆಗೋದಿಲ್ಲವೋ. ಅವರು ಓದಬೇಕು. ಓದೋದಂದ್ರೆ ಸರಿಯಾದ ಪುಸ್ತಕ ದಾಖಲೆಗಳನ್ನು ಓದಿದಾಗ ಮಾತ್ರ ಅರ್ಥ ಆಗ್ತಿದೆ.
ಮೊದಲು ಜಾನ್ ಎಫ್ ಕೆನಡಿ ಇದ್ದಾಗ ನೆಹರು ಜೊತೆಗೆ ಒಳ್ಳೆ ಸಂಬಂಧ ಇತ್ತು, ಭಾರತಕ್ಕೆ ಎಲ್ಲ ಪ್ರಕಾರ ನೆಹರು ಕೊಡ್ತಿದ್ರು ಅವರು. ಆದರೆ ಜಾನ್ ಎಫ್ ಕೆನಡಿ ನಂತರ ಏನಾಯ್ತಂದರೆ ಅವರು ನಮಗೆ ದ್ರೋಹಿಗಳನ್ನು ಆಗಿಬಿಟ್ರು. ಅವರು ಏನಪ್ಪ ಅಂದರೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡೋಕತ್ತು. ಪಾಕಿಸ್ತಾನ ಜೊತೆಗೆ ಯುದ್ಧ ನಡೆದಾಗ ಸಂಪೂರ್ಣವಾಗಿ ಈಗ ಹೆಂಗೆ ಇಸ್ರೇಲ್ ಕಳ್ಸಾಕತ್ತಾರಲ್ಲ ಹತ್ಯಾರಗಳನ್ನು, ಹಂಗೆ ಪಾಕಿಸ್ತಾನ ಕಳಿಸಿದ್ರು. ಇಂದಿರಾ ಗಾಂಧಿ 71ರ ಯುದ್ಧದಲ್ಲಿ ಒಂದು ಕಡೆ ಹೇಳ್ತಾಳೆ, 65-66 ಯುದ್ಧದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿದ್ದರು. ಅವಾಗ ಅವರು ಏನೂ ಆಗಲಿ, ಯಾಕಂದರೆ ಅಸ್ತ್ರ ಕೊಟ್ಟಿದ್ರು ಪಾಕಿಸ್ತಾನಕ್ಕೆ, ಅದನ್ನು ಬಳಸೋದು ಗೊತ್ತಿರಾಕಿಲ್ಲ ಅವ್ರಿಗೆ. ಲಾಹೋರ್ ದಾಟಿ ನಮ್ಮ ಸೈನ್ಯ ಹೊಕ್ಕಿತ್ತು. 71ರಲ್ಲಿ ಅದೇ ಹಣೆ ಬರ. ಖಾಸಾ ಕಾಲೇಜಿನಲ್ಲಿ ಇಂದಿರಾ ಗಾಂಧಿಯವರ ಒಂದು ಭಾಷಣ, ಅಲ್ಲೇ ಯುದ್ಧ ನಡೆದತ್ತು. ಅವಾಗ ಹೇಳಿದರು, ನಾವು ಯುದ್ಧ ಮಾಡ್ತಾ ಇರೋದು ಪಾಕಿಸ್ತಾನ ಜೊತೆಗೆ ಅಲ್ಲ, ಅಮೇರಿಕೆಯ ಅತ್ಯಾಧುನಿಕ ಅಸ್ತ್ರಗಳ ಜೊತೆಗೆ, ಶಸ್ತ್ರಾಸ್ತ್ರಗಳ ಜೊತೆಗೆ ಅಂತ ಹೇಳಿದರು. ನಮ್ಮ ಭಾರತೀಯ ಸೈನಿಕರು ಏನಿದಲ್ಲ ಇಂಥವು ಎಷ್ಟೋ ಅಸ್ತ್ರಗಳನ್ನು ಎದುರಿಸಿ ಯುದ್ಧ ಮಾಡಿ ಜಯ ತರುವಂಥ, ಯಾಕಂದರೆ ಅಲ್ಟಿಮೇಟ್ಲಿ ಗೆಲ್ಲವ್ರು ಯಾರಪ್ಪ ಅಂದ್ರೆ ಸೈನಿಕರೇ, ಅಸ್ತ್ರಗಳಲ್ಲ, ಬಂದೂಕು, ಪಿಸ್ತೂಲು, ಪಿರಂಗಿ, ಮಿಸೈಲ್ಸ್ ಅಲ್ಲ. ಅವನು ಉಪಯೋಗ ಮಾಡುವಂಥ ಬುದ್ಧಿ ಏನಿದಲ್ಲ ಅದು ಮನುಷ್ಯ ಬುದ್ಧಿ. ಯಾರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾರೆ. ಮೊನ್ನೆ ಆ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಆದಾಗ, ಸಿಂಧೂರ್ ಆಪರೇಷನ್ದಲ್ಲಿ ಅದೇ ಆಯಿತು. ನಮ್ಮ ಬುದ್ಧಿವಂತಿಕೆಯಿಂದ ಪಾಕಿಸ್ತಾನಕ್ಕೆ ಎದೆ ನಡಕೊಡುವಂಗೆ ಆಯಿತು. ಆ ಅಸ್ತ್ರಗಳನ್ನು ಹೇಗೆ ಬಳಸಬೇಕು ಅನ್ನುವಂಥದ್ದು ಮನುಷ್ಯನ ಬುದ್ಧಿಯನ್ನು ಅವಲಂಬಿಸಿರ್ತದೆ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ ಇಬ್ಬರು ವಾಪನ್ ಮಾಡ್ಕೊಳ್ತಾರೆ ಮತ್ತು ಪರಸ್ಪರ ದುಃಖಗಳ ಹಂಚಿಕೊಳ್ಳಲು ಸಹಾಯ ಆಗೋದಕ್ಕೆ. ಅಂದರೆ ಏನು, ನನ್ನ ಹೊರಗೆ ಹಾಕಿ ನನ್ನ ಹೆಂಡತಿ ಮತ್ತು ರಾಜ್ಯ ಕಸ್ಕೊಂಡಾನ, ಅದನ್ನು ನೀನು ನನಗೆ ಕೊಡಿಸ್ಕೊಡು. ರಾವಣೇನು ಹೊತ್ಕೊಂಡು ಹೋಗ್ಯಾನಲ್ಲ ಸೀತೆಯನ್ನು, ರಾವಣಗಳು ಯುದ್ಧ ಮಾಡಿ ಸೀತೆಯನ್ನು ನಿನಗೆ ಮರಳಿಸುವ ಕೆಲಸ ನಂದು ಅಂಥೇಳಿ ಇದು ಒಂದು ಸ್ನೇಹ ಒಪ್ಪಂದ ಆಗಿರ್ತದೆ. ಮುಂದುವರೆದು, ರಾಜ್ಯ ಮತ್ತು ಪತ್ನಿ ರುಮಾಳನ್ನು ಸುಗ್ರೀವನಿಗೆ ಹಿಂದಿರುಗಿಸಲು ವಾಲಿಯನ್ನು ವಧಿಸಲು ಒಪ್ಪಿದ ರಾಮ. ವಾಲಿನ ಕೊಂದ ಸುಗ್ರೀವನ ಹೆಂಡತಿ ಮತ್ತು ರಾಜ್ಯವನ್ನು ಸುಗ್ರೀವನಿಗೆ ಕೊಡುವುದ ಒಪ್ಪಂದಕ್ಕೆ ಸಹಿ ಹಾಕಿದ ರಾಮ. ಇನ್ನು ಇದೇ ರೀತಿಯಾಗಿ ಹನುಮ ಅಲ್ಲಿ ನಡೆದಂಥ ಘಟನೆಗಳ ಮೂಲಕ ಸೀತೆಯನ್ನು ಯಾವ ರೀತಿ ಅವಳಿಗೆ ಮನವರಿಕೆ ಮಾಡಿಕೊಡ್ತಾನೆ, ಅವಳನ್ನು ನಂಬುವ ಹಾಗೆ ಮಾಡ್ತಾನೆ ಅನ್ನೋದನ್ನು ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.